ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನ್ನು. கோலார் மாவட்டத்திற்கு பெருமை. தங்க வயலில் டாக்டர் BR அம்பேத்கர் அவர்களின் வெண்கல சிலை. கோலார் மாவட்டத்தின் வரலாற்றில் புதிய மைல்கல்லாக அமையும் வகையில் இந்திய அரசியல் அமைப்பின் முதன்மை சிற்பி, சமூக நீதி மற்றும் சமத்துவத்தின் ஒளிவிளக்கான அண்ணல் டாக்டர் BR அம்பேத்கர் அவர்கள் புனித பாதம் பதித்த தங்கவயல் நகரில் மாவட்டத்திலேயே முதன்முறையாக நகரசபை வளாகத்தில் அண்ணல் அம்பேத்கர் அவர்களின் வெண்கல சிலை நிறுவப்பட உள்ளது. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ என்ற மகிழ்ச்சிகரமான அறிவிப்பு வெளியிடப்பட்டுள்ளது. இந்த முக்கிய அறிவிப்பை முன்னாள் நகரசபை தலைவர் திரு வள்ளல் வி முனிசாமி அவர்கள் பொதுமக்கள் முன்னிலையில் அறிவித்தார். இந்த நிகழ்வில் KUDA தலைவர் திரு சீனிவாசன், மார்க்கெட் அசோசியேஷன் தலைவர் திரு மோகன்ராஜ், சமூக சேவகர்கள் திரு நந்தகுமார், திரு மணிகண்டன் பாபு, திரு சரவணா உள்ளிட்டோர் பலர் கலந்து கொண்டு இந்த வரலாற்று சிறப்புமிக்க அறிவிப்பை வரவேற்றனர். டாக்டர் BR அம்பேத்கர் அவர்கள் இந்திய அரசியலமைப்பை உருவாக்கிய மாமேதை மட்டுமல்லாமல் ஒடுக்கப்பட்ட மக்களின் உரிமைக்காக வாழ்நாள் முழுவதும் போராடிய மகத்தான சமூக புரட்சியாளராகவும் போற்றப்படுகிறார். கல்வி கற்போம், ஒன்றிணைவோம், போராடுவோம் என்ற அவரது சிந்தனைகள் இன்று வரை கோடிக்கணக்கான மக்களுக்கு வழிகாட்டியாக உள்ளன. அம்பேத்கர் அவர்களின் புனித வருகையால் பெருமை பெற்ற தங்க வயலில் அவருக்கான வெண்கல சிலை நிறுவப்படுவது வரலாற்று சிறப்புமிக்க நிகழ்வாக மட்டுமல்லாமல் சமூக நீதி, சமத்துவம் மற்றும் மனிதநேயத்தின் அடையாளமாகவும் அமையும் என பொதுமக்கள் மகிழ்ச்சி தெரிவித்துள்ளனர். இந்த அறிவிப்பு தங்கவயல் மக்களிடையே பெரும் வரவேற்பை பெற்றதுடன் கோலார் மாவட்டத்தின் வரலாற்றில் பொன்னெழுத்துகளால் பதியக்கூடிய முக்கிய நிகழ்வாக இது அமையும் என்ற எதிர்பார்ப்பு நிலவுகிறது. ಇದು ಸುಮಾರು ನಮ್ಮ ಕಾಂಗ್ರೆಸ್ ಆಡಳಿತ ಮುನ್ಸಿಪಾಲಿಟಿ ಬಂದ ಮೇಲೆ ಮೊಟ್ಟ ಮೊದಲಾಗಿ ಅದನ್ನ ಪರಿಶೀಲನೆ ಮಾಡಿ ಮಾನ್ಯ ಶಾಸಕರಾದ ರೂಪಾ ಶಶಿಧರ್ ಮೇಡಮ್ ಹತ್ರ ನಾವು ಒಂದು ಈ ತರ ಪ್ರಾಬ್ಲಮ್ ಇದೆ, ಈ ಸಿಮೆಂಟ್ ವಿಗ್ರಹ ಇದೆ, ಆ ಸಿಮೆಂಟ್ ವಿಗ್ರಹ ಡ್ಯಾಮೇಜ್ ಆಗಿದೆ, ಇದನ್ನ ಬಂದ್ಬಿಟ್ಟು ಪರಿಶೀಲನೆ ಮಾಡಿ ನಾವು ಒಂದು ತೀರ್ಮಾನ ಮಾಡಿ ಇದನ್ನ ಕಂಚಿನಲ್ಲಿ ಇಡಬೇಕು ಹಂಗ ಹೇಳ್ಬಿಟ್ಟು ಅವತ್ತು ನಮ್ಮ ಮೇಡಮ್ ಅವ್ರ ಹತ್ರ ಆಲೋಚನೆ ತಗೊಂಡು ನನ್ನ ಅಧ್ಯಕ್ಷರಲ್ಲಿ ಈ KJP-ನ 35 ಸದಸ್ಯರು ಅವರು ಒಪ್ಪಿಗೆ ತಗೊಂಡು ಇದನ್ನ ಕಂಚಿದ ವಿಗ್ರಹ ಮಾಡಬೇಕು ಅಂತ ನಾವು ಅವತ್ತು ನಿರ್ಧಾರ ತಗೊಂಡು ತೀರ್ಮಾನ ಜಯವಾಗಿ ಮಾಡಿದ್ದೀವಿ. ಇದೇ ಮುನ್ಸಿಪಾಲಿಟಿನಲ್ಲಿ ನಮ್ಮ ಕಾಂಗ್ರೆಸ್ ಅವಧಿನಲ್ಲಿ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಆಲ್ ಪಾರ್ಟಿ ಕೌನ್ಸಿಲರ್ಸು ಅವ್ರ RPI ಆಗಿರ್ಲಿ, ಕಮ್ಯುನಿಸ್ಟ್ ಆಗಿರ್ಲಿ, JDS ಆಗಿರ್ಲಿ, ಆಮೇಲೆ ಕಮ್ಯುನಿಸ್ಟ್ ಆಗಲಿ, BJP ಆಗಲಿ, ಕಾಂಗ್ರೆಸ್ ಆಗಲಿ, ಇಂಡಿಪೆಂಡೆಂಟ್ ಕೌನ್ಸಿಲರ್ ಆಗಲಿ ಒಟ್ಟು ಅವರೆಲ್ಲ ಬೆಂಬಲವನ್ನು ತಗೊಂಡು ಈ ತೀರ್ಮಾನವನ್ನು ಮಾಡಿ ಇದಕ್ಕೆ ಅವತ್ತು ನಾವು DM ಕಳಿಸಿದೀವಿ. ಅದಾಂತರ ನಿಮಗೆ ಗೊತ್ತಿದೆ, ನಮ್ಮ ಪ್ರೆಸಿಡೆಂಟ್ ಅವಧಿ ಮುಗಿದ ಮೇಲೆ 1.5 ವರ್ಷ ಆಡಳಿತ ಅಡ್ಮಿನಿಸ್ಟ್ರೇಷನ್ DC ಅಡ್ಮಿಷನ್ಗೆ ಹೋಯ್ತು. ಆಮೇಲೆ ಇನ್ನೊಂದು 1 ವರ್ಷ ಅಧ್ಯಕ್ಷರು ಶ್ರೀಮತಿ ಇಂದಿರಾ ಗಾಂಧಿ ಅವರು ಬಂದ ಮೇಲೆ ಮತ್ತೆ ಇವಾಗ ಅಡ್ಮಿನಿಸ್ಟ್ರೇಷನ್ ಇನ್ನು 1 ವರ್ಷ ಹತ್ರ ಆಗ್ತಾ ಇದೆ. ಅದರಿಂದ ಕೆಲವು ಕಾರಣದಿಂದ ಅದನ್ನ ಬಂದ್ಬಿಟ್ಟು ನಾವು ಯಾಕೆ ಅದು ಶೀಘ್ರ ಮಾಡಿಲ್ಲ ಅಂತ ಹೇಳೋದಕ್ಕೆ ಒಂದು ಕಾರಣ ಇತ್ತು. ಇಲ್ಲಿ ಮುನ್ಸಿಪಾಲಿಟಿನಲ್ಲಿ ಮುನ್ಸಿಪಾಲಿಟಿ ಆಫೀಸ್ ಬಂದ್ಬಿಟ್ಟು ಮಾನ್ಯ ಶಾಸಕರ ಪ್ರಯತ್ನದಿಂದ ಎಲ್ಲಿ ಇರಬಾರ್ದು ಆ ತರ KJP-ನಲ್ಲಿ ಒಂದು ಮುನ್ಸಿಪಾಲಿಟಿ ಆಫೀಸ್ ಬಂದ್ಬಿಟ್ಟು ಕನ್ಸ್ಟ್ರಕ್ಷನ್ ಮಾಡಬೇಕು ಹಂಗನೆ ಹೇಳ್ಬಿಟ್ಟು ನಾವು ಒಂದು ಪ್ಲಾನ್ ಮಾಡಬೇಕು. ಹಂಗಲ್ಲಿ ಪ್ಲಾನ್ ಮಾಡಿ ಅದಕ್ಕೆ ಗ್ರಾಂಟ್ ಎಲ್ಲ ಸ್ಯಾಂಕ್ಷನ್ ಮಾಡಕ್ಕೆ ತುಂಬಾ ನಾವು ಕಷ್ಟ ತಗೊಂಡು ನಮ್ಮ ಮೇಡಮ್ ಅವರು ಇದು ಬಿಲ್ಡಿಂಗ್ ಕಟ್ಟುವಾಗ ಇದಕ್ಕೆ ಯಾವ್ದು ತೊಂದರೆ ಆಗ್ಬಾರ್ದು, ಬಿಲ್ಡಿಂಗ್ ಕಟ್ಟೋ ಟೈಮ್ ನಲ್ಲಿ ಇದಕ್ಕೆ ಯಾವ್ದು ತೊಂದರೆ ಆಗ್ಬಾರ್ದು, ಬಿಲ್ಡಿಂಗ್ ಏನಾದ್ರೂ ಅಡ್ಡ ಬಂದ್ರೆ ಅದಕ್ಕೆ ತೊಂದರೆ ಬಂದ್ರೆ ಅದನ್ನ ನೋಡ್ಕೊಂಡು ಮಾಡೋಣ ಅಂತ ಒಂದು ಕಾರಣ. ಇನ್ನೊಂದು ಏನಂದ್ರೆ ಫಸ್ಟ್ ಒಂದು ಟೆಂಡರ್ ಬಿಟ್ಟಿರ್ಬೋದು, ಅದು ಕ್ಯಾನ್ಸಲ್ ಆಗಿರ್ಬೋದು,
ಆಮೇಲೆ ಈ ಪ್ಲಾನ್ ಬಂದ್ಬಿಟ್ಟು ಈ ಸ್ಟ್ಯಾಚ್ಯೂಗೂ ನಮ್ಮ ಮುನ್ಸಿಪಾಲಿಟಿ ಆಫೀಸ್ ಕಟ್ಟಕ್ಕೂ ಯಾವ ಪ್ರಾಬ್ಲಮ್ ಇಲ್ಲ, ಅದು ಸಪ್ರೇಟ್ ಆಗಿ ಬರುತ್ತೆ. ಇದು ಯಾವಾಗ ಎಂಟ್ರೆನ್ಸ್ ಅಲ್ಲಿ ಇರುತ್ತೆ ಇದು ಹಿಂಗೆ ಇರುತ್ತೆ. ಹಿಂದ್ಗಡೆ ಇರೋದು ಮಿಲೇನಿಯಂ ಬಿಲ್ಡಿಂಗ್, ಅದು ಏನು ಟಚ್ ಮಾಡಲ್ಲ ಹಂಗಂತ ತೀರ್ಮಾನ ತಗೊಂಡು ಪ್ಲಾನ್ ಎಲ್ಲ ಅಪ್ರೂವಲ್ ಆದ್ಮೇಲೆ ಇದನ್ನ ಮಡಗೋಣ ಅಂತ ಇದನ್ನ ಸ್ಟ್ಯಾಚ್ಯೂ ಓಪನ್ ಮಾಡ್ಬೇಕಂತ ನಮ್ಮ ಉದ್ದೇಶ. ಅದಕ್ಕೋಸ್ಕರ ಇದು ಡಿಲೇ ಆಯಿತು. ಮತ್ತೆ ಒಂದು ಟೆಂಡರ್ ಬಿಟ್ರು, ಅದಕ್ಕೆ ಹಣಕಾಸು ಕೊರತೆ ಇತ್ತು. ಆಮೇಲೆ ನಮ್ಮ ಶಾಸಕರು ಮೇಡಮ್ ಅವರ ಪ್ರಯತ್ನದಿಂದ ಮಾನ್ಯ DC ಸಾಹೇಬರು ರವಿ ಅವರ ಹತ್ರ ಕೂತ್ಕೊಂಡು ಅವ್ರ ಹತ್ರ ಡಿಸ್ಕಸ್ ಮಾಡಿ ಈ ತರ ಮಾಡ್ಬೇಕು, ಇದು ಅಮೌಂಟ್ ಸ್ವಲ್ಪ ನಮ್ಗೆ ಜಾಸ್ತಿ ಬೇಕು ಅಂತ ಅವರು ಒತ್ತಾಯ ಮಾಡಿ, ನಮ್ಮ MLA ಅವರು ಒತ್ತಾಯ ಮಾಡಿ DC ಸಾಹೇಬರಿಂದ ಒಂದು ಹೊಸ ಅವರು ನವಸಾತ್ ಅಂತ ಕಾಂಟ್ರಾಕ್ಟರ್ಗೆ ಅವ್ರಿಗೆ ಕಾಂಟ್ರಾಕ್ಟ್ ಬಂತು. ಅವಾಗ ಅವರು ಹೇಳೋ ರೀಸನ್ ಪ್ರಕಾರ ವಾರಿಂದ ನಮ್ಗೆ ಮೆಟೀರಿಯಲ್ ಸಿಗ್ತಾ ಇಲ್ಲ, ಅದು ಸ್ವಲ್ಪ ಡಿಲೇ ಆಯ್ತು ಅಂತ. ಆವಾಗ ನಾವು ಅದನ್ನ ಅವಾಗ ಕೂಡ ಬಿಟ್ಟಿಲ್ಲ, ನಾವು ಕರೆಕ್ಟ್ ಆಗಿ ಇದನ್ನ ಮಾಡ್ಲೇಬೇಕು ಅಂತ ತೀರ್ಮಾನ ಮಾಡಿ ನಮ್ಮ ಶಾಸಕರ ಒತ್ತಾಯದಿಂದ ಆ ಕಾಂಟ್ರಾಕ್ಟ್ ಕೂಡ ಇವಾಗ ಜಯವಾಗಿ ಆ ವಿಗ್ರಹನ ಚೆನ್ನಾಗಿರೋ ವಿಗ್ರಹನ ಬಂದ್ಬಿಟ್ಟು ನಾವು ತಂದಿದೀವಿ. ವಿಗ್ರಹ ಬಂದ್ಬಿಟ್ಟು ಇಲ್ಲಿ ಬಂದು ಸೇರಿದೆ. ಇವಾಗ ಅದು ವಿಗ್ರಹ ಬಂದ್ಬಿಟ್ಟು ಅವಸರವಾಗಿ ಓಪನ್ ಮಾಡಕ್ಕೆ ಇಲ್ಲ. DSS ಸಂಸ್ಥೆಗಳಿದೆ, ಪೂರ್ಣಭಾವಿ ಸಭೆ ಮಾಡಬೇಕು. ಆ ಪ್ರೋಟೋಕಾಲ್ ಪ್ರಕಾರ ಕಮಿಷನರ್ ಅವರು ಯಾರನ್ನ ಕರಿಬೇಕು, ಯಾರು ಇನ್ವೈಟ್ ಮಾಡಬೇಕು, MP ಅವ್ರನ್ನ ಇನ್ವೈಟ್ ಮಾಡಬೇಕು, ಸಚಿವರನ್ನ ಇನ್ವೈಟ್ ಮಾಡಬೇಕು. ಆ ತರ ಮಾಡಿ ಇದು ಸಾಧಾರಣ ವಿಷಯ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪಾರ್ಟಿಗೆ, ಒಂದು ಸಮಾಜಕ್ಕೆ, ಒಬ್ಬರಿಗೂ ಅಲ್ಲ, ಎಲ್ಲ ಸಮಾಜಕ್ಕೂ ಅವ್ರು ಬಂದ್ಬಿಟ್ಟು ಎಲ್ಲರಿಗೂ ಒಳ್ಳೇದು ಮಾಡಿದ್ದಾರೆ. ಎಲ್ಲರೂ ಬೇಕಾಗಿರೋ ವ್ಯಕ್ತಿ ಅಂದ್ರೆ ಡಾಕ್ಟರ್ ಅಂಬೇಡ್ಕರ್. ಅವ್ರಿಗೆ ಬಂದ್ಬಿಟ್ಟು ಅದಾತುರಿ ಮಾಡ್ಬಿಟ್ಟು ಅವ್ರಿಗೆ ಕೆಟ್ಟ ಹೆಸರು ತರಬಾರ್ದು. ಅವ್ರಿಗೆ ಅದ್ದೂರಿಯಾಗಿ ಮಾಡಿ ನಮ್ಮ KGF ಕಾನ್ಸ್ಟ್ರಕ್ಷನ್ ರಿಸರ್ವ್ ಅದರಲ್ಲಿ ಅಂಬೇಡ್ಕರ್ಗೆ ಎಷ್ಟು ಮಾಡಬೇಕು ಅಷ್ಟು ಚೆನ್ನಾಗಿ ಮಾಡಬೇಕು ಹಂಗಂತ ಉದ್ದೇಶದಿಂದ ನಾವು ಅತಿ ಶೀಘ್ರದಲ್ಲಿ ಒಂದು ವಾರ ಇಲ್ಲಾಂದ್ರೆ 10 ದಿವಸ ಒಳಗಡೆ ಆ ಪ್ರೋಟೋಕಾಲ್ ಪ್ರಕಾರ ಯಾರ್ಯಾರಿಗೆ ಮಾಹಿತಿ ಕಳಿಸ್ಬೇಕು, ಯಾರ್ಯಾರು ಕರಿಬೇಕು, ಏನೇನು ಪೂರ್ಣ ಸಭೆಯಲ್ಲಿ ಅವ್ರು ಹೆಂಗ ಮಾಡ್ಬೇಕು ಅಂತ ಸಾರ್ವಜನಿಕರು ಎಲ್ಲರಿಗೂ ಸ್ವಂತ ಅಂಬೇಡ್ಕರ್ ನಮ್ಮ ಒಬ್ರಿಗಂತ ಇಲ್ಲ, ಅವ್ರ ಅಭಿಪ್ರಾಯ ಕೇಳಿ ಅದ್ದೂರಿಯಾಗಿ ಮಾಡಕ್ಕೆ ಏನೇನ್ ಬೇಕೋ ಅದೆಲ್ಲ ಮಾಡ್ಬೇಕು. ಇನ್ನೊಂದು ನಮ್ಮ ಶಾಸಕರು ನಿಮ್ಮ ಮಾಧ್ಯಮ ಮಿತ್ರರಿಗೆ ಎಲ್ಲ ಗೊತ್ತಿದೆ, ಹಿಸ್ಟ್ರಿನಲ್ಲೇ ಬಂದ್ಬಿಟ್ಟು ಇವಾಗ ಒಂದು 10 ಕೋಟಿನಲ್ಲಿ ಸ್ಮಾರಕ್ ಅಂಬೇಡ್ಕರ್ ಸ್ಮಾರಕ್ ಮಾಡ್ತಾ ಇದ್ದಾರೆ. ಅದು ಭವನ್ ಅದು ಬಂದ್ಬಿಟ್ಟು ಅತಿ ವೇಗವಾಗಿ ಎದ್ದೇಳ್ತಾ ಇದೆ. ಇವಾಗ ಎಲ್ಲ ನೀವು ಟಿವಿನಲ್ಲಿ ಕೂಡ ಮೊನ್ನೆಲ್ಲ ತೋರಿಸಿದ್ರಿ ಮಾಧ್ಯಮದವರು, ತುಂಬಾ ಸಂತೋಷ. ಅತಿ ವೇಗವಾಗಿ ಅದು ಎದ್ದೇಳ್ತಾ ಇದೆ. ಅಂಬೇಡ್ಕರ್ ಬಗ್ಗೆ ಗೌರವ, ಅವ್ರ ಮೇಲೆ ಬಂದ್ಬಿಟ್ಟು ಭಕ್ತಿ ಇರೋರು ನಮ್ಮ ಶಾಸಕರು ಶ್ರೀಮತಿ ರೂಪಾ ಸಸಿದಾರ್ MLA. ಇನ್ನೊಂದು ನಾ ಮಾತು ನಿಮ್ಗೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ KGF ನಲ್ಲಿ ಅಂಬೇಡ್ಕರ್ ನಮ್ಮ ವಿಗ್ರಹ ಏನಿದೆ ಕೋರ್ಟ್ ಪಕ್ಕದಲ್ಲಿ, ಅದಕ್ಕೆ ಸಮಸ್ಯೆ ಏನಿದೆ ನಿಮ್ಗೆ ಗೊತ್ತು. ಆ ಸಮಸ್ಯೆಗೆ ಎಲ್ಲ ಪಕ್ಷದವ್ರನ್ನ ಕರೆದು ಇಲ್ಲೇ ಮೀಟಿಂಗ್ ಮಾಡಿದೀವಿ. ನಾವು MLA ಮೇಡಮ್ ಎಲ್ಲ ಕೂತು ಈ ತರ ಬಂದ್ಬಿಟ್ಟು ಅದಕ್ಕೆ ಏನಿದೆ ಡಿಸ್ಮೈಂಡ್ಲಿಂಗ್ ನಾವು ಎಷ್ಟು ಶ್ರಮ ತಗೊಂಡು ಅದಕ್ಕೆ ಸ್ಟೇ ತಗೊಂಡಿದೀವಿ. ನಮ್ಮಿಂದ ಯಾರು ಬಂದ್ರು ಅವ್ರನ್ನ ಶ್ರಮ ತಗೊಂಡ್ರು, ಅದೆಲ್ಲ ಗೊತ್ತು. ಆ ಕೇಸ್ ನಲ್ಲಿ ಯಾರು ಬಂದ್ಬಿಟ್ಟು ಕೀಕ್ ಹಾಕೊಂಡಿಲ್ಲ. ನಾವು ನಮ್ಮ ಶಾಸಕರು, ನಾವು ಅಡ್ವೊಕೇಟ್ ಜನರಲ್ ಇಂದ, ಕೋರ್ಟ್ ಇಂದ ಇವಾಗನೂ ನಡೀತಾ ಇದೀವಿ. ಇವಾಗ ಜನಗಳೆಲ್ಲ ಏನೋ ಹೇಳ್ತಾರೆ ಅಂದ್ರೆ ಬಂಗಾರ ಬಟ್ಟೆನಲ್ಲಿ ಅಷ್ಟೊಂದು ಸುಂದರವಾಗಿದೆ, KGF ನಲ್ಲಿ ಅಂಬೇಡ್ಕರ್ ಬರ್ತ್ಡೇ, ಅಂಬೇಡ್ಕರ್ ಡೆತ್ ಡೇ ಆದ್ರೆ ಇದು ಪುಷ್ಪಮಾಲೆ ಆರಿಸೋದೇನೋ, ಮಾತಾಡೋದೇನೋ ಎಲ್ಲ ಮಾತಾಡ್ತೀರಿ. ನಮ್ಮ ಊರಿನಲ್ಲಿ ಹಿಂಗಿದೆ ಅಂತ ನಮ್ಮನ್ನ ಬಂದ್ಬಿಟ್ಟು ಮಾತಾಡ್ತಾರೆ. ಬಟ್ ಅದು ನಿಜಾಂಶ ಏನಂದ್ರೆ ಅದು ಬಂದ್ಬಿಟ್ಟು ಕೋರ್ಟ್ ನಲ್ಲಿ ಕೇಸ್ ನಲ್ಲಿ ಇದೆ. ಆ ಕೇಸು ನಾವು ಬಂದ್ಬಿಟ್ಟು ಹೊಡೆದು ಅದನ್ನೇ ಚೆನ್ನಾಗಿ ಮಾಡ್ಬೇಕು ಅಂತ ನಮ್ಮ ಶಾಸಕರು ಅವಾಗಲೇ ಹೇಳಿದ್ದಾರೆ. ಎಲ್ಲದಕ್ಕಿಂತ ಯಾವ ಊರಿನಲ್ಲಿ ಅಂಬೇಡ್ಕರ್ ನಾವು ಭವನ ಅಲ್ಲಿ ಮಾಡಿದ್ರೂ ಸರಿ, ಸ್ಮಾರಕ ಮಾಡಿದ್ರೂ ಸರಿ, ಇಲ್ಲಿ ನಮ್ಮ ಕಂಚಿನ ಪುತ್ತಲೆ ಇರೋದು ಸರಿ, ನಮ್ಗೆ ಇರೋದು ಕನಸು ಆ ಪಾರ್ಕ್, ಅಂಬೇಡ್ಕರ್ ಪಾರ್ಕ್ನ ಚೆನ್ನಾಗಿ ಮಾಡಿ, ಆ ವಿಗ್ರಹನ ಚೆನ್ನಾಗಿ ಮಾಡಿ KGFಗೆ ಒಂದು ಮಾದರಿಯಾಗಿ 1 ಕೋಟಿ ಖರ್ಚಾದ್ರೂ ಪರವಾಗಿಲ್ಲ, ಅದು ಯಾವುದೇ ಶ್ರಮ ಪಟ್ಟು ಯಾವುದೇ ಗ್ರಾಂಟ್ ತಗೊಂಡು ಬಂದ್ಬಿಟ್ಟು ಮಾಡ್ಬೇಕಂತ ನಾವು ಕೋರ್ಟ್ ಇದು ಅಡ್ವೊಕೇಟ್ ಜನರಲ್ ಅಲಿತಾ ಇದೀವಿ. ಅದನ್ನು ಶೀಘ್ರದಲ್ಲಿ, ಅತಿ ಶೀಘ್ರದಲ್ಲಿ ಇವಾಗ ಇದು ಈ ಸ್ಟ್ಯಾಚ್ಯೂ ಏನ್ ಮಾಡಿರ್ತೀವಿ ಅತಿ ಶೀಘ್ರದಲ್ಲಿ ಅದೇ ರೀತಿ ಬಂದ್ಬಿಟ್ಟು ನಮ್ಮ ಕೋರ್ಟ್ ಪಕ್ಕದಲ್ಲಿ ಇರೋದನ್ನು
ರಿನೋವೇಷನ್ ಮಾಡಿ ಅದನ್ನ ಬಂದ್ಬಿಟ್ಟು ಕಲ್ಯಾಣ ಮಂಟಪ ಅಂತ ಕಟ್ಟಿರೋದನ್ನ ಬಂದ್ಬಿಟ್ಟು ಯಾವ್ದೋ ಒಂದು NGO ಕೊಟ್ಟು, ಇಲ್ಲ ಲೈಬ್ರರಿಗೂ ಕೊಟ್ಟು, ಇಲ್ಲ ಸ್ಟೂಡೆಂಟ್ಸ್ಗೂ ಟ್ರೈನಿಂಗ್ ಕೊಟ್ಟು, ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಆ ಬಿಲ್ಡಿಂಗ್ ನ ಉಪಯೋಗ ಮಾಡಬೇಕು. ಮತ್ತೆ ಇದು ಸರ್ಕಾರದ ದುಡ್ಡು ಅನ್ಯಾಯ ಆಗ್ಬಾರ್ದು ಅಂತ ಪ್ರಯತ್ನನೂ ನಾವು ಬಹಳ ಮಾಡ್ತಾ ಇದೀವಿ. ಇನ್ನೊಂದು ನಿಮ್ಗೆ ಹೇಳ್ತಾ ಇದೀವಿ, ಕೋಲಾರ ಡಿಸ್ಟ್ರಿಕ್ಟ್ ನಲ್ಲಿ ನನಗೂ ಗೊತ್ತಿರೋ ಮಾಹಿತಿ ಪ್ರಕಾರ ಮೊದಲನೇ ಕಂಚಿನ ಅಂಬೇಡ್ಕರ್ ಪುತ್ಥಳಿಯನ್ನು ಹೇಳಕ್ಕೆ ನಾವು ತುಂಬಾ ಸಂತೋಷವಾಗಿ ಹೇಳಕ್ ಕೊಡ್ತಾ ಇರ್ತೀವಿ. ಬೇರೆ ಕಡೆ ಆ ಪುತ್ಥಳಿ ಇದೆ ಇಲ್ವೋ ಗೊತ್ತಿಲ್ಲ. ಬಟ್ ನಮ್ಮ ಶಾಸಕರ ಪ್ರಯತ್ನದಿಂದ ಅನುದಾನ ಕೊರತೆ ಇದ್ರು ಕೂಡ ಅವರು ಇಂಟ್ರೆಸ್ಟ್ ತಗೊಂಡು ಇವಾಗ ಈ ಪುತ್ಥಳಿಯನ್ನ ಬಂದ್ಬಿಟ್ಟು ಇಲ್ಲಿ ಗ್ರ್ಯಾಂಡ್ ಆಗಿ ಇನಾಗ್ರೇಷನ್ ಮಾಡಕ್ಕೆ ನಾವು ಸಿದ್ಧವಾಗಿದ್ದೀವಿ. ಅದ್ರ ಪ್ರಕಾರ ಪ್ರೋಟೋಕಾಲ್ ಪ್ರಕಾರ ಕಮಿಷನರ್ ಯಾರು ಕರಿಬೇಕು, ಯಾರು ಇನ್ವೈಟ್ ಮಾಡ್ಬೇಕು ಏನಂತ ಅವರು ಡಿಸೈಡ್ ಮಾಡ್ತಾರೆ ಅಂತ ನಿಮ್ಗೆಲ್ಲ ಬಂದ್ಬಿಟ್ಟು ಒಂದು ಮಾಹಿತಿ ಕೊಡ್ಬೇಕು ಅಂತ ಇವಾಗ ನಮ್ಮ ಪ್ರೆಸ್ ಅವರೆಲ್ಲ ಕರೆದಿದ್ದೀವಿ.